ಈ ನಮ್ಮ KSRTC ಬಸ್ಗಳನ್ನ ನೋಡಿ ಯಾವ ರೇಂಜ್ಗೆ ಚಿತ್ತಲ್ಪತ್ತಲಾಗಿದೆ ಅಂತ. ಮತ್ತು ಈ ನಾಯಿಗಂತೂ ಅದೆಷ್ಟು ಕೊಬ್ಬು ನೀವೇ ನೋಡಿ. ನಾನಾಗೆ ನೆನ್ನೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಫುಡ್ ಕೋರ್ಟ್ ಕಡೆ ಹೋಗಿ ಎಗ್ ರೈಸ್ ಆರ್ಡರ್ ಮಾಡ್ಕೊಬಂದು ಕೂತ್ರೆ ಅದೇ ಟೈಮ್ಗೆ ನಮ್ಮ ಹತ್ತು ಕೊಟ್ಟಿ ಡಾಗಿ ಎಂಟ್ರಿ ಕೊಡ್ತಪ್ಪ. ಪಾಪ ಬೇಜಾರು ಮಾಡಿಕೊಂಡು ನಮ್ಮನ್ನೇ ನೋಡ್ತಾ ಇದೆಯಲ್ಲ ಅಂತ ತಿನ್ನೋಕೆ ಸ್ವಲ್ಪ ಎಗ್ ರೈಸ್ ಅಂತೂ ಹಾಕಿದ್ವಿ. ಡೋಂಟ್ ಕೇರ್ ಅಂತ ಮೂಸ್ಕೊಂಡು ಆ ಕಡೆ ಹೋಗೋದ. ಆದರೂ ನನ್ನ ಫ್ರೆಂಡು ಇವತ್ತು ಅದಕ್ಕೆ ನಾನು ತಿನ್ನಿಸ್ತೀನಿ ಅಂತ ಎತ್ಕೊಬಂದಿಟ್ಟು ತೋರಿಸಿ ಕೊನೆಗೆ ಕೈ ತುತ್ತು ಕೊಟ್ಟ. ಅದನ್ನು ಅದು ಟೇಸ್ಟ್ ಕೂಡ ಮಾಡಲಿಲ್ಲ. ಎಷ್ಟು ಕೊಬ್ಬಿರಬೇಡ ಈ ನಾಯಿಗೆ. ಇದ್ರ ಮಧ್ಯೆ ಜನ ನಮ್ಮನ್ನ ಕೇಳ್ತಾರೆ, ಬ್ರೋ ನೀವು ಪ್ರಾಣಿಗಳಿಗೆ ಊಟ ಹಾಕಲ್ವಾ ಅಂತ. ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಆಗಿ ನೈಟ್ ಡಿಪೋ ಕಡೆ ಹೋಗ್ಬೇಕಾದ್ರೆ ಈ ಬಸ್ಗಳನ್ನ ನೋಡಿದೆ. ನೀವೇ ನೋಡಿ ಅದು ಯಾವ ರೇಂಜ್ಗೆ ಡ್ಯಾಮೇಜ್ ಆಗಿದೆ ಅಂತ ಎಲ್ಲ ಆಕ್ಸಿಡೆಂಟ್ಗಳಾಗಿರೋದು. ಮೋಸ್ಟ್ಲಿ ಟೋಟಲ್ ಕೊಲ್ಯಾಪ್ಸ್ ಅಂತ ಗುಜ್ರಿಗೆ ಹಾಕ್ತಿದ್ರು ಅಥವಾ ರಿಸ್ಟೋರೇಷನ್ಗೆ ಕಳಿಸ್ತಿದ್ರು ಅಂತ ಅನಿಸುತ್ತೆ. ಆಮೇಲೆ ಹಾಗೆ ನಾನು ನನ್ನ ಫ್ರೆಂಡು ಝೂಟೋ ಕೆಫೆ ಹತ್ರ ಒಂದು ಸ್ಟಾಪ್ ಹಾಕಿ ನೋಡ್ತಾ ಇದ್ವಿ ಹೇಗಿದೆ ಅಂತ. ಹಾಗೆ ಒಂದು ರೌಂಡ್ ಆಕೋಡಕ್ಟ್ ಕಡೆ ಹೋದ್ವಿ. ಸೊ ಆಕೋಡಕ್ಟ್ ಅಂತೂ ಏನೂ ಕಾಣಲಿಲ್ಲ ನೈಟು, ಬಟ್ ಲೈಟಿಂದ ಗೊತ್ತಾಯಿತು ಹಾಸನ್ ಎಷ್ಟು ಬೆಳೀತಾ ಇದೆ, ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ. ಮತ್ತು ಹಾಗೆ ಆಕಾಶದಲ್ಲಿ ನಕ್ಷತ್ರ ನೋಡಿಕೊಂಡು ಸ್ಟಾರ್ ಈಸ್ ಮೇಡಪ್ ಆಫ್, ಸನ್ ಈಸ್ ಮೇಡಪ್ ಆಫ್ ಅಂತ ಗೂಗಲ್ ಮಾಡ್ತಾ ನಿಂತಿದ್ವಿ. ನೋಡಿ ಇಲ್ಲೊಂದು ಬಸ್ ಕೂಡ ಕ್ರೇನ್ಗೆ ಹಾಕ್ತಾಯಿದ್ದಾರೆ. ಹಾಗೆ ಪೃಥ್ವಿ ಥಿಯೇಟರ್ ಫುಡ್ ಕೋರ್ಟ್ ಹತ್ರ ಬಂದು ಬ್ರಹ್ಮಾದ್ರಿ ಟಿಫನ್ಸಲ್ಲಿ ಪಲಾವ್ ತಿಂದೆ. ದೋಸೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು.